ನಮಸ್ಕಾರ ಸ್ನೇಹಿತರೆ. ಇತ್ತೀಚೆಗೆ ಚಿಕ್ಕ ಚಿಕ್ಕ ಮಾತುಗಳಿಗೆ, ಸಣ್ಣ ಪುಟ್ಟ ವಿಷಯಗಳಿಗೆ ರಕ್ತ ಸಂಬಂಧಗಳು ದೂರ ಆಗೋಗ್ತಾ ಇದ್ದಾವೆ. ದಯವಿಟ್ಟು ರಕ್ತ ಸಂಬಂಧಗಳನ್ನ ದೂರ ಮಾಡ್ಕೋಬೇಡಿ. ಒಂದು ಮಾತು ಹೇಳಲ್ಲ, ಅವರು ಈ ಜನ್ಮಕ್ಕೆ ನಿಮಗೆ ಅಣ್ಣಂದರು, ತಮ್ಮಂದರು, ಅಕ್ಕಂದರು, ತಂಗಿದಿರು, ಅತ್ತೆಯಂದರು, ಮಾವಂದರು, ಚಿಕ್ಕಪ್ಪಂದರು, ದೊಡ್ಡಪ್ಪಂದರು ಅಥವಾ ಎಟ್ಸೆಟ್ರಾ ಮುಂದಿನ ಜನ್ಮ ಇರುತ್ತೋ ಇರಲ್ವೋ ಗೊತ್ತಿಲ್ಲ. ಇರೋ ಈ ಜನ್ಮದಲ್ಲಿ ಅವ್ರ ಜೊತೆ ಸಂತೋಷವಾಗಿ ಕಳೀರಿ. ಏನಾಗಿರುತ್ತೆ ಮಹಾ ಅಂದರೆ, ನಿಮ್ಮ ಅಣ್ಣನೋ, ಅಕ್ಕನೋ, ತಂಗಿನೋ, ಚಿಕ್ಕಪ್ಪನೋ, ದೊಡ್ಡಪ್ಪನೋ, ಅತ್ತೆ, ಮಾವ ಯಾರೋ ಒಬ್ಬರು ನಿಮಗೆ ಏನೋ ಒಂದು ಮಾತು ಅಂದಿರ್ತಾರೆ, ಅಥವಾ ಒಂದು ಸ್ವಲ್ಪ ನಿಮ್ಮ ಹಣನ ತೊಗೊಂಡಿರ್ತಾರೆ, ವಾಪಸ್ ಕೊಟ್ಟಿರಲ್ಲ. ಇಲ್ಲ ಅಂದರೆ ಸ್ವಲ್ಪ ಭೂಮಿ ಜಾಸ್ತಿ ತೊಗೊಂಡಿರ್ತಾರೆ, ಇಲ್ಲ ಅಂದರೆ ಏನೋ ಒಂದು ಮೋಸ ಮಾಡಿರ್ತಾರೆ ಅಂತ ಇಟ್ಕೊಳ್ಳಿ. ಅವ್ರನ್ನ ದೊಡ್ಡ ಮನಸ್ಸು ಮಾಡಿ ಕ್ಷಮಿಸ್ಬಿಡ್ರಿ. ಅವ್ರಿಗೆ ಗಿಲ್ಟಿನೆಸ್ ಬರುತ್ತೆ. ಬ್ಲಡ್ ರಿಲೇಷನ್ಸ್ ಮೇಲ್ಮೇಲೆ ಅಷ್ಟೇ ಕೋಪ ಇರುತ್ತೆ, ಅಂತರಾಳದಲ್ಲಿ ಹೃದಯದಲ್ಲಿ ಪ್ರೀತಿ ಇರುತ್ತೆ. ಸರಿಯಪ್ಪ, ನೀವು ನಿಮ್ಮ ಬ್ಲಡ್ ರಿಲೇಷನ್ಸ್ನ ಬಿಟ್ಟು ಬೇರೆ ಎಲ್ಲರನ್ನೂ ಕರೆದು ಒಂದು ಫಂಕ್ಷನ್ ಮಾಡಿದ್ರು ನಿಮ್ಮವ್ರು ಬಂದಿಲ್ಲ ಅಂತ ನಿಮಗೆ ನೆಮ್ಮದಿ ಇರಲ್ಲ. ನೀವು ನಿಜ ಕೊರಗ್ತಾ ಇರ್ತೀರ. ಬ್ಲಡ್ ಈಸ್ ಥಿಕ್ಕರ್ ದ್ಯಾನ್ ವಾಟರ್. ಒಂದು ಸರ್ತಿ ಅವರನ್ನು ಕ್ಷಮಿಸಿ ಫೋನ್ ಮಾಡಿ ಮಾತಾಡಿ, ಆಗಾಗ ಮಾತಾಡ್ತಾ ಇರಿ. ಆಗಾಗ ಅವ್ರನ್ನ ಮನೆಗೆ ಕರೀರಿ, ನೀವು ಹೋಗಿ. ಏನಂತೀರ ಸ್ನೇಹಿತರೆ?